ಪಾಪಾ ಪಾಪಾ ಬನ್ನಿ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ನೀನು ಯಾವಾಗ್ಲೂ ಒಂದು ಮಾತಾಡ್ತಿರ್ತೀಯ ಗೊತ್ತಾ, ನಾವು ಮಾಡೋ ಮನೇಲಿ 24 ಗಂಟೆ ದುಡಿಯೋದಕ್ಕೆ ಹೊರಗಡೆ ಅಷ್ಟು ಕೆಲಸ ಅಷ್ಟು ಕಾಸು ಕೊಡ್ತಾರೆ ಇಷ್ಟು ಕಾಸು ಕೊಡ್ತಾರೆ ಅಂತ. ಹೌದು. ಅದೆಷ್ಟು ಕಾಸು ಕೊಡ್ಬೋದು? 24 ಗಂಟೆ ನೀನು ನೋಡ್ತಿಯಲ್ಲ ಏನ್ ಕೆಲಸ ಮಾಡ್ತೀನಿ ಅಂತ. ನೀನ್ ಬರೋ ಅಷ್ಟಕ್ಕೆ, ನೀನ್ ಎದೋಳೋ ಅಷ್ಟಕ್ಕೆ, ಆ ಮಕ್ಳು ನೋಡ್ಕೊಳ್ಳೋದು ಪ್ರತಿಯೊಂದು ನೋಡ್ತಿಯಲ್ಲ, ನೀನೇ ಒಂದು ಅಂದಾಜು ಹೇಳು ಎಷ್ಟು ಕೊಡ್ಬೋದು ಕಾಸನ್ನ ಅಂತ. ಹೌದಾ? ಲೆಟ್ ಮಿ ಟ್ರೈ. ಇದು ನೀನು ಬಟ್ಟೆ ಒಗೆಯೋದಕ್ಕೆ, ಇದು ನೀನು ಕಸ ಗುಡಿಸೋದಕ್ಕೆ, ಇದು ನೀನು ಪಾತ್ರೆ ತೊಳೆಯೋದಕ್ಕೆ, ಇದು ಮನೆ ನಿಭಾಯಿಸೋದಕ್ಕೆ, ಇದು ಪ್ರತಿ ಸತಿ ನಾನು ಸುಸ್ತಾಗಿ ಬಂದಾಗ ಕೈ ಕಾಲು ಹೊತ್ತಿರ್ತೀರ ಅದಕ್ಕೆ, ಇದು ರಂಗೋಲಿ ಹಾಕೋದಕ್ಕೆ. ಇಷ್ಟೇನಾ? ಇಷ್ಟೇನಾ ಬೆಲೆ? ಇದಕ್ಕಿಂತ ಇನ್ನೆಷ್ಟು? ಇಷ್ಟೇ ಕೆಲಸ ಮಾಡೋದು ನಾನು. ಇನ್ನೂ ಏನೇನ್ ಮಾಡ್ತೀಯ? ತಗೋ ಈ ಕಾಸು ಇಟ್ಕೋ, ನಿನಗೆ ಕಷ್ಟ ಕಾಲಕ್ಕೆ ಏನ್ ತಕಾದ್ರೂ ಆಗುತ್ತೆ. ಹೆಣ್ಮಕ್ಳು ಯಾವತ್ತೂ ಕೆಲಸ ಮಾಡೋದು ನೀವು ಕೊಡೋ ಕಾಸುಗಲ್ಲ. ನಾವು ಯಾಕೆ ಆ ಮಾತನ್ನ ಹೇಳ್ತೀವಿ ಅಂತಂದ್ರೆ, ಯಾವಾಗ ಒಬ್ಬ ಗಂಡಸು ಹೆಂಡತಿ ಕತ್ತೆ ತರ ದುಡ್ದಾಗ ಬೆಲೆನೇ ಕೊಡೋದಿರ್ಬೋನ್ನ ಸರ್ವೆಂಟ್ ತರ ನೋಡ್ತಾರೋ ಆವಾಗ ಹೆಣ್ಮಕ್ಳು ಆ ತರ ಹೇಳ್ತಾರೆ. ಆ ತರ ಯೋಚನೆ ಮಾಡೋದು ನೋಡಿದ್ರೆ ಹೆಣ್ಮಕ್ಳು ಪ್ರಪಂಚದಲ್ಲಿ ಯಾರು ಹೌಸ್ ವೈಫ್ ಆಗೋಕ್ಕೆ ಸಾಧ್ಯ ಇಲ್ಲ. ಸರಿನಾ? ಈಗ ನೀನು ಹೇಳ್ದೆ ಇಷ್ಟಿಷ್ಟಕ್ಕೆ ಇಷ್ಟಿಷ್ಟು ಅಂತ ಲೆಕ್ಕ ಮಾಡಿ ಕೊಟ್ಟಿದ್ಯಲ್ಲ, ಮಿಕ್ಕಿದ ಕೆಲಸ ಎಲ್ಲ ಈಗ ನಿನ್ನ ಫ್ರೆಂಡ್ಸ್ ಯಾರಾದರೂ ಬಂದರೆ ಅವ್ರಿಗೆ ರುಚಿ ರುಚಿ ಅಡುಗೆ ಮಾಡ್ಕೊಡೋದು. ಇವಾಗ ನಿಮಗೆ ಒಂದೊಂದ್ಸಲ ಒಂದೊಂದು ಮೈಂಡ್ ಸೆಟ್. ಇವತ್ತು ಪೂರಿ ತಿನ್ನಿಸ್ಬೇಕಂದ್ರೆ ನಾಳೆ ಬಿಸಿಬೇಳೆಬಾತು, ನಾಳಿದ್ದು ಪೊಂಗಲ್ಲು, ನಾಳಿದ್ದು ಬರೀ ಚಿಕನ್ನು. ನಿಮಗೆ ಎನಿ ಟೈಮ್ ಕ್ರೇವಿಂಗ್ ಆದರೂ ಮಾಡಿಕೊಡ್ಬೇಕು ಪ್ರತಿಯೊಂದು. ಇನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದರೆ, ಯಾರೇ ಗೆಸ್ಟ್ಸ್ ಬಂದರೂ ಅವ್ರಿಗೂ ಸಹ ಮಾಡಿಕ್ಬೇಕು. ಇನ್ನು ಮಕ್ಕಳೇನಾದರೂ ಇಮಿಡಿಯೇಟಾಗಿ ನಿಮ್ಮ ಟೈಮಲ್ಲಿ ಏನಾದರೂ ಕಾಸಿಲ್ಲ ಅಂತ ಅಂದಾಗ, ಅವ್ರೇನಾದರೂ ಆಟ ಮಾಡಿ ನನಗೆ ಇದು ಬೇಕು ಅದು ಬೇಕು ಅಂತ ಕೇಳಿದಾಗ ಅವ್ರನ್ನ ನಿಭಾಯಿಸೋರು ನಾವು. ಆಗ ನೀವು ಕೊಡೋ ಅಷ್ಟೋ ಕಾಸಲ್ಲಿ ಸೇವ್ ಮಾಡಿ ಆ ಮಕ್ಕಳಿಗೂ ಏನು ಬೇಕು ಅಂತ ಕೊಡ್ತೀವಿ. ಮತ್ತು ಮನೇನ ಸಹ ಕಾಯ್ತೀವಿ ನಾವು. ಸೆಕ್ಯೂರಿಟಿಯಾಗೂ ಕೊಟ್ಬಿಡು ಕಾಸನ್ನ. ಒಂದು ಹೇಳ್ತೀನಿ ತಿಳ್ಕೊ, ಯಾವತ್ತೂ ಹೆಣ್ಮಕ್ಳನ್ನ ದುಡ್ಡಲ್ಲಿ ನೀವು ಇಷ್ಟು ಕೆಲಸ ಮಾಡ್ತೀರಾ ಅಷ್ಟು ಕೆಲಸ ಮಾಡ್ತೀರಾ ಅಂತ ಕೊಡೋದಲ್ಲ. ಅವ್ರು ಬಂದು ಪ್ರೀತಿ ವಿಶ್ವಾಸದಿಂದ ಗಂಡ ಮಕ್ಕಳು ನಿಮ್ಮ ಫ್ಯಾಮಿಲಿನ ನಮ್ಮ ಫ್ಯಾಮಿಲಿ ಅಂದ್ಕೊಂಡು ನಾವು ನಂಬಿರೋ ಫ್ಯಾಮಿಲಿನ ಬಿಟ್ಟು ಇಲ್ಲಿ ಬಂದು ದುಡಿಯೋದು ದುಡ್ಡುಗೋಸ್ಕರ ಅಲ್ಲ. ಅವ್ರು ಬಯಸೋದಿಷ್ಟೇ, ಒಂದಿಷ್ಟು ಪ್ರೀತಿ ಒಂದಿಷ್ಟು ಗೌರವ. ಅದು ಕೊಟ್ಟರೆ ಈ ವಿಷಯನೇ ಬರೋದಿಲ್ಲ. ಅದನ್ನು ತಿಳ್ಕೊಳ್ರಿ ಫಸ್ಟು. ಅಲ್ವಾ? ತಪ್ಪಾಯ್ತು ಕಣೆ ಚಿನ್ನಮ್ಮ, ಸಾರಿ. ಸರಿ ಕೊಡು ಆ ಕಾಸನ್ನ. ನಿನಗೆ ಕಷ್ಟ ಏನಾದರೂ ಬಂದಾಗ ಕೊಡ್ತೀನಿ. ಕೊಟ್ಟಂಗೆ ಕೊಟ್ಟು ಕಿತ್ಕೊಂಡು ಹೋಗ್ತಾಳಲ್ಲ.